ಇಲ್ಲಿ ಒಂದ್ ಮಾರ್ಕ್ ಕೂಡ ಇದೆ ನೋಡಿ, ಇದು ಅವಾಗ ಆಗಿರೋ ಮಾರ್ಕ್. ಇನ್ನೂ ಹೋಗಿಲ್ಲ. ಇಲ್ಲ, ಈ ಹೆಬ್ಬಾವುಗಳು ಅವು ಇರುತ್ತೆ, ಸುಟ್ಟಾಕಿರ್ತಾರೆ, ಇಲ್ಲ ಮಣ್ಣಾಗಿರುತ್ತೆ. ಅವಾಗ ತುಳಿದಾಗ ಆ ಮುಳ್ಳೇನೋ ಹತ್ಬಿಟ್ಟು ಅವ್ರಿಗೆ ಕಾಲೇ ತೆಗ್ದಾಕಿದ್ರು ಸರ್. ಅವ್ರ ಜೀವನನೇ ಫೇಲ್ ಆಯ್ತು. ಇವಾಗ ವೇಸ್ಟ್ ಸ್ಪೀಕರ್ ಕೆಲಸ ಮಾಡೋರ್ಗೆ ಆಯುಸ್ ಕಡಿಮೆ ಅನ್ನೋದು ಮಾತ್ರ 100% ಶೂರ್ ಆಗಿ ನಾನು ಹೇಳ್ತೀನಿ ಸರ್. ಪೇಪರ್ ಮಿಲ್ಗೆ ರೆಡ್ ಬಾಕ್ಸ್ ಮತ್ತು ಪೇಪರ್ಗಳು ಹೋಗ್ತಾ ಇದೆ, ಪ್ಲಾಸ್ಟಿಕ್ ಇದಕ್ಕೆ ಪ್ಲಾಸ್ಟಿಕ್ ಹೋಗ್ತಾ ಇದೆ. ಹೌದು ಸರ್. ಏನಾಗಲಿ ಮುಂದೆ ಸಾಗುನಿ. ಈಗ ನಡ್ಕೊಂಡು ಹೋಗೋದಾ? ಹೌದು ಸರ್. ಇಲ್ಲ ವಾಕಬಲ್. ಹಾಂ ಹೌದು. ಓಕೆ. ಶೂಗೆಲ್ಲ ತಗೊಂಡ್ಬಿಟ್ಟಿದ್ದೀರಿ? ಹೌದು ಸರ್. ಚಪ್ಪಲಿ ಆಗಲ್ಲ ಸರ್? ಚಪ್ಪಲಿನೂ ಹಾಕಂತೀವಿ, ಕೆಲ್ಸದ ಮೇಲೆ ಇದ್ದಾಗ ಶೂ. ಓಕೆ. ಯಾವ ಏರಿಯಾ ಮೇಡಮ್ ಇದು? ಸರ್ ಶಾಂತಿ ಲೇಔಟ್. ಶಾಂತಿ ಲೇಔಟ್, ರಾಮೂರ್ತಿ ನಗರ್, ಶಾಂತಿ ಲೇಔಟ್. ಶಾಂತಿ ಲೇಔಟ್. ಹಾಂ, ಇದೆಲ್ಲ ಒಂದು ಕಾಲದಲ್ಲಿ ಕೆರೆ ಅನ್ಸುತ್ತಲ್ವಾ? ಹೌದು ಸರ್. ಓಕೆ. ಇವಾಗೂ ಇದು ಕೆರೆನೇ ಈಗಲೂ ಆ ಕಡೆದು. ಈಗ ನೀವು ಈ ಕಸ ತೆಗಿತೀರಿ, ಅದು ಕಸ ವಿಂಗಡಣೆ ಮಾಡ್ತೀರಲ್ಲ? ಹೌದು ಸರ್. ಹೇಗೆ ನೋಡುತ್ತೆ ನಿಮ್ಮ ಸೊಸೈಟಿ? ಸರ್ ಫಸ್ಟ್ ನಾವು ವೇಸ್ಟ್ ಸ್ಪೀಕರ್ ಆಗಿದ್ದಾಗ ಅದೇ ಹೇಳ್ತೀನಲ್ಲ ಸರ್, ನನ್ನ ರಿಲೇಷನ್ ಕೂಡ ನನ್ನನ್ನು ದೂರ ಇಟ್ರು. ಯಾವುದೇ ಒಂದು ಫಂಕ್ಷನ್ಗಾಗ್ಲಿ ಏನಕ್ಕೂ ನಮ್ಮನ್ನ ಕರೀತಾ ಇರ್ಲಿಲ್ಲ, ದೂರನೇ ಇಟ್ಟಿದ್ರು. ನಮ್ಮ ತಂದೆ ತಾಯಿ ಬಂದ್ರು ಕೂಡ ನಮ್ಮ ಮನೇಲಿ ಒಂದಿನ ಇರ್ತಾ ಇರ್ಲಿಲ್ಲ. ಯಾಕಂದ್ರೆ ಜೋಪಡಿಯಲ್ಲಿ ಇದೀವಿ, ಅವ್ರು ನೀರು ಕುಡಿಯೋದಕ್ಕೆ ಕೂಡ ಅಸಹ್ಯ ಬೀಳ್ತಾ ಇದ್ರು. ಈಗ ಬಂದು ಏನೇ ಒಂದಂದ್ರು ಫಸ್ಟ್ ಇಂಪಾರ್ಟೆಂಟ್ ಆಗಿ ನಮ್ಮನ್ನ ಕೇಳ್ತಾರೆ. ಒಂದು ಚೇಂಜಸ್ ಅನ್ನೋದು ಎಷ್ಟು ಬದಲಾಗಿದೆ ಅಂದ್ರೆ ಅಷ್ಟೊಂದು ಬದಲಾವಣೆ ಆಗಿದೆ. ನಮ್ಮ ಇಡೀ ನಮ್ಮ ಊರಲ್ಲಾಗಿರ್ಬೋದು, ಇಲ್ಲ ನಮ್ಮ ರಿಲೇಷನ್ ಅಲ್ಲಾಗಿರ್ಬೋದು, ಫಸ್ಟ್ ಫ್ಲೈಟ್ ಹತ್ತಿರೋದು ನಾನೇ. ಹೌದಾ? ಹೌದು ಸರ್. ಸೊ ಯಾರು ಏರ್ಪೋರ್ಟ್ ಇವಾಗ ಎಲ್ಲರೂ ಹೇಳ್ತಾರೆ ನಾವೆಲ್ಲ ಡಿಗ್ರಿಗಳು ಮಾಡಿ ವೇಸ್ಟ್, ನೀನ್ ಮುಂದೆ ಯಾವ ಒಂದು ಕಸದಲ್ಲಿ ಕೆಲಸ ಮಾಡ್ತೀವಿ ಅಂತ ನಾವು ಚೀಪಾಗಿ ನೋಡಿದ್ವು, ಇವತ್ತು ನೀನು ಅಷ್ಟು ಹೆಸರು ಮಾಡ್ಕೊಂಡೆ ಅಂತ ಹೇಳ್ತಾರೆ. ವೆರಿ ನೈಸ್. ಓಕೆ. ಅದೇ ನಿಮ್ಮ ಸೆಂಟ್ರು? ಇಲ್ಲ ಸರ್, ಇನ್ನು ಕಡೆಗೆ. ಬಟ್ ಇಲ್ಲಿ ಅದು ಇದೆ, ಇದೆಲ್ಲ ಗೋಡನ್ಗಳೇ ಸರ್. ಅಂದ್ರೆ ತುಂಬಾ ಜನ ಇದ್ರಿ ನೀವು? ಹೌದು ಸರ್. ನೀವು ಒಬ್ಬರೇ ಅಲ್ಲ? ಅಲ್ಲ ಸರ್, ತುಂಬಾ ಜನ ಇದೆ. ಅಂದ್ರೆ ಅವರು ಇವತ್ತಿಗೂ ವೇಸ್ಟ್ ಪಿಕ್ಕರ್ ಆಗಿ ಪಿಕ್ ಮಾಡ್ತಾರಂತ ಅವ್ರು ಸರ್. ಅವರು? ಹೌದು. ಆದ್ರೆ ಈಗಲೂ ವೇಸ್ಟ್ ಪಿಕ್ ಮಾಡೋರು ಇದಾರಾ? ಇದಾರೆ ಸರ್. ಬಟ್ ಯಾಕಂದ್ರೆ ಈಗೆಲ್ಲ BBMP ಮನೆ ಕಸ BBMP ಮನೆ ಕಸ ಹಾಕುತ್ತೆ. ಕಮರ್ಷಿಯಲ್ಗಳು ಮತ್ತೆ ಈ ಮಿಕ್ಸ್ ಹಾಕೋರು ತಂದು ಇವಾಗೂ ರೋಡ್ ಬಿಸಾಕ್ತಾರಲ್ಲ ಸರ್. ಕವರ್ ಕಟ್ ಬಿಸಾಕೋ ಜನ ಇದಾರಲ್ಲ ಸರ್ ಇವಾಗ್ಲೂ. ಅದನ್ನ ಇವರು ಹಾಯ್ಕೊ ಬರ್ತಾರೆ. ಮತ್ತೆ ದೊಡ್ಡ ದೊಡ್ಡ ಮಾರ್ಕೆಟ್ಗಳಲ್ಲಿ ಅಲ್ಲಲ್ಲೇ ವಾಟರ್ ಕುಡಿದು ಬಿಸಾಕ್ತಾರೆ, ಅದನ್ನೆಲ್ಲ ತಗೊಂಡ್ಬರ್ತಾರೆ ಸರ್. ತರ್ತಾರೆ. ರ್ಯಾಕ್ ಪಿಕ್ಕರ್ಸ್ಗೆ ದುಡ್ಡು ಸಿಗೋದು ಡ್ರೈ ವೇಸ್ಟ್ ಅಲ್ಲಿ? ಹೌದು ಸರ್. ಹಸಿ ಕಸ ಅಲ್ಲ? ಇಲ್ಲ ಸರ್, ಒಣ ಕಸ. ಹೌದು ಸರ್. ಉದಾಹರಣೆ ನೋಡಿ, ಈ ಪ್ಲಾಸ್ಟಿಕ್, ಈ ಡಬ್ಬ, ಹೌದು ಸರ್, ಈ ತರದ್ದು ಕಬ್ಬಣದ ಚೂರು. ಹೌದು ಸರ್. ಅಲ್ವಮ್ಮ? ಸಣ್ಣವರಿದ್ದಾಗ 20 ವರ್ಷದಿಂದ ಶುರು ಮಾಡಿದಾಗ ಈ ತರ ತಿಪ್ಪಲೆಲ್ಲ ಹೋಗಿ ತೆಗಿತಾ ಇದ್ದಾರೆ. ಹೌದು ಸರ್. ಹೌದು ಸರ್. ಅಂದರೆ ಒಂದೊಂದು ಕ್ರಾಸ್ಗೆ ಡೆಡ್ ಎಂಡಲ್ಲೋ ಇಲ್ಲ ಸ್ಟಾರ್ಟಿಂಗಲ್ಲೋ ಆ ಒಂದು ಬೋರ್ಡ್ ಇರೋ ಜಾಗದಲ್ಲಿ ರಿಂಗ್ ಇಕ್ಬಿಡೋರು, ಈ ಸಿಮೆಂಟ್ ರಿಂಗು ಇಕ್ಬಿಡೋರು, ಅದರಲ್ಲಿ ಹಾಕಿರೋರು ಇಡೀ ರೋಡ್ ತಗೊಂಡೋಗಲ್ಲ ಹಾಕೋದು. ಮತ್ತೆ ಅಂಗಡಿಗಳವರು ನೈಟ್ ಕ್ಲೋಸ್ ಮಾಡ್ಬೇಕಾರೆ ಕ್ಲೀನ್ ಮಾಡಿ ಡಸ್ಟ್ಬಿನ್ನ ಈಚೆ ಇಕ್ಬಿಡೋರು, ಕಾಟನ್ ಬಾಕ್ಸಲ್ಲಿ ಆ ವೇಸ್ಟ್ನ ತುಂಬಿ ಇಕ್ಬಿಡೋರು. ಬೆಳಗ್ಗೆ ನಾವು ಹೋಗಿದಾಗ ಅದನ್ನ ಎತ್ತು ಪಲ್ಟಿ ಮಾಡ್ಕೊಂಡು ಅದನ್ನ ಅಲ್ಲೇ ಇಕ್ಬಿಟ್ಟು ಹೋಗವಿ, ಆ ಥರ ಅಲ್ಲ. ಮತ್ತು ವೈನ್ ಶಾಪ್ ಅವರು ತಗೊಂಡು ಸುರಿದು ಬಿಡೋರು, ಅದನ್ನ ಹಾಯ್ಕೊಂತಿದ್ವಿ. ಅಂಗಡಿಗಳವರು ಮತ್ತು ಮನೆಗಳದ್ದು ಎಲ್ಲ ರಿಂಗಲ್ಲಿ ಹಾಕೋರು. ಆ ರಿಂಗು ಮುಗಿಸ್ಕೊಂಡು ಇನ್ನು ಅಂಗಡಿಗಳು ಉದ್ದಕ್ಕೆ ಇವಾಗ ಒಂದು ಕ್ರಾಸ್ ಹೋದ್ರೆ ಅಲ್ಲಿ ಏನೇ ಬಿದ್ದಿರಲಿ ತೆಗೆದು ಬ್ಯಾಗಲ್ಲಿ ಹಾಕ್ಕೊಂತ ಇದ್ವಿ. ಅದೇ ಚೀಲ ಹಂಗೆ ಇಟ್ಕೊಂಡು? ಹೌದು ಸರ್. ಹೌದು ಸರ್. ಹೌದು ಸರ್. ಬಟ್ ಅದರಲ್ಲಿ ಉದಾಹರಣೆಗೆ ಬನ್ನಿ, ಇಲ್ಲಿ ನೋಡಿ, ಸೇಮ್ ಇದೇ ಥರದಲ್ಲಿ ಆಗಿದ್ದೀರಿ? ಹೌದು ಸರ್. ಇದೆಲ್ಲ ಕೂಡ ರೀಸೈಕ್ಲಿಂಗ್ ಆಗ್ತಾ ಇತ್ತು. ಇದೆಲ್ಲ ಕೂಡ ಹಿಂಗೆ ತಗೊಂತ ಇದ್ವಿ. ಈ ತರ ಫುಲ್ ಈ ತರ ಇರುತ್ತಲ್ಲ ಸರ್, ಅದನ್ನ ಹಿಂಗೆ ಒದರ್ಸಿ ಬ್ಯಾಗಲ್ಲಿ ಹಾಕೊಂಡು ಹೋಗ್ತಾರೆ ಅದಷ್ಟೇ. ಬಟ್ ಅದ್ರೇನೋ ಗಲೀಜಿದೆ? ಹೌದು ಸರ್. ಅವಾಗ ಇದನ್ನ ಮತ್ತೆ ಬಿಸಿಲಿಗೆ ಹಾಕಿ ಕ್ಲೀನ್ ಮಾಡಿಸೋದು, ಆ ಥರ ತುಂಬ ಗಲೀಜಿರೋದನ್ನ ಬಿಟ್ಬಿಟ್ಟು ಈ ಥರ ಇರೋದನ್ನೆಲ್ಲ ನಾವು ಹಾಯ್ಕೊಂಡು ಹೋಗ್ಬಿಡ್ತಾ ಇದ್ವಿ. ಅದ್ರಲ್ಲಿ ಏನೋ ಯಾರೋ ಉಗುಳಿರ್ತಾರೆ, ಅದೆಲ್ಲ ಕಾಮನ್ ಸರ್. ಎಂಜಿಲ್ ಇರುತ್ತೆ, ಅದನ್ನೆಲ್ಲ ನೋಡಿದ್ರೆ ಜೀವನ ಮಾಡೋಕ್ಕಾಗಲ್ಲ ಸರ್. ಹೌದಾ? ಈಗ ನಮಗೆ ಹಸಿರದೆಲ್ಲ NGO ಬಂದ್ಮೇಲೆ ಗ್ಲೌಸ್ ಕೊಡುತ್ತೆ, ಸೋಷಿಯಲ್ ಸೆಕ್ಯೂರಿಟಿಗೆ, ಹೆಲ್ತ್ ಚೆಕಪ್ಗೆ ಆಗಲಿ ಅದೆಲ್ಲ ಮಾಡ್ತಾ ಇದೆ. ಅವಾಗ ಯಾರು ಇರಲಿಲ್ಲ ಸರ್. ಏನು ಬಂದರೂ ನಾವು ಅದನ್ನ ನೋಡ್ತಾನೆ ಇರಲಿಲ್ಲ, ಬಟ್ ಅದೆಲ್ಲ ಕೇರ್ ಕೂಡ ಮಾಡ್ತಾ ಇರಲಿಲ್ಲ. ಎಷ್ಟೋ ಜನ
ಗಲೀಜ್ ಕೂಡ ಮಕ್ಕಳು ಮಾಡೋದು, ನಾಯಿಗಳು ಮಾಡೋದನ್ನ ಕೂಡ ಇದ್ರಲ್ಲಿ ಹಾಕಿರ್ತಾರೆ. ನಾವು ನೋಡಿರಲ್ಲ, ಎತ್ಕೊಂಡ್ ಬಂದ್ಬಿಟ್ಟಿರ್ತೀವಿ. ಅದನ್ನ ಸಗ್ರಿಗೇಷನ್ ಅದೆಲ್ಲ ಅಸಹ್ಯ ಬೀಳಿದ್ರೆ ಜೀವನ ಮಾಡಕ್ಕಾಗಲ್ಲ ಸರ್. ಮತ್ತೇನೋ ಕಾಯಿಲೆ ಬರುತ್ತೆ ಅಂತಾರೆ, ಹೈಜಿನ್ ಅಂತಾರೆ. ಅವ್ರೊಬ್ರು ಇದಾರೆ ಸರ್, ನಮ್ಗೆಲ್ಲ ಏನು ಬಂದಿಲ್ಲ ಸರ್. ಬಟ್ ವೇಸ್ಟ್ ಪೀಕರ್ ಕೆಲಸ ಮಾಡೋರ್ಗೆ ಆಯುಸ್ ಕಡಿಮೆ ಅನ್ನೋದು ಮಾತ್ರ 100% ಶೂರ್ ಆಗಿ ನಾನು ಹೇಳ್ತೀನಿ ಸರ್. ಯಾಕಂದ್ರೆ ಅವ್ರ ದಿನಕ್ಕೆ 10 ಕಿಲೋಮೀಟರ್ 15 ಕಿಲೋಮೀಟರ್ ಓಡಾಡಿ ಆ ಮೊಣಕಾಲುಗಳು ಸಮದೋಗಿರುತ್ತೆ, ಮೂಳೆಗಳು ಸಮದಿರುತ್ತೆ, ಆ ತೂಕ ಎತ್ಕೊಂಡು ಭುಜಗಳು ಇದಾಗಿರುತ್ತೆ, ಎಷ್ಟೋ ಪ್ರಾಬ್ಲಮ್ಗಳಿದೆ. ಬಟ್ ಆದ್ರೆ ನಾವು ಅಸಹ್ಯ ಅಂತೂ ಯಾವತ್ತೂ ವೇಸ್ಟಲ್ಲಿ ಗಲೀಜಿದೆ ಅಂತ ಅಸಹ್ಯ ಮಾತ್ರ ಯಾವತ್ತೂ ಬಿದ್ದಿಲ್ಲ ಸರ್. ಅದೇನೋ ಮೆಡಿಕಲ್ ವೇಸ್ಟ್ ಬರ್ತವೆ, ಯಾರೋ ಸಿರೇಂಜ್ ಬಿಸಾಕ್ಬಿಡ್ತಾನೆ ಸರ್, ಬಿಸಾಕಿರ್ತಾರೆ. ಇವತ್ತಿಗೂ ನಾವು ಮೆಡಿಕಲ್ ವೇಸ್ಟ್ ತೆಗೆಯಲ್ಲ, ಆದ್ರೂ ಮನೆಯಲ್ಲೇ ಯೂಸ್ ಮಾಡೋ ಅಂಥದ್ದು 1-2 ಹಾಕ್ಬಿಟ್ಟಿರ್ತಾರೆ. ಅದನ್ನ ನಾವು ಏನ್ ಮಾಡೋಕ್ಕಾಗಲ್ಲ, ತೆಗಿತೀವಿ, ಕ್ಲೀನಾಗಿ ಪ್ಯಾಕ್ ಮಾಡ್ತೀವಿ. ಅದೇನೋ ಚುಚ್ಕೊಂಡ್ಬಿಡೋದು ಆ ಥರದ್ದು ಏನಾಗಲ್ಲ ಸರ್. ಆಗಿದೆ, ಎಷ್ಟೋ ಸಲ ಆಗಿದೆ ಸರ್. ಇಲ್ಲಿ ಒಂದು ಮಾರ್ಕ್ ಕೂಡ ಇದೆ ನೋಡಿ, ಇದು ಅವಾಗ ಆಗಿರೋ ಮಾರ್ಕ್ ಇನ್ನೂ ಹೋಗಿಲ್ಲ. ಇಲ್ಲ, ಯಾವ ಸಿರೇಂಜ್ ಮಾರ್ಕ್. ಹೌದು ಸರ್. ಚುಚ್ಕೊಂಡಾಗ ಏನ್ ಮಾಡ್ತೀವಿ, ಅದನ್ನ ಹಿಂಗೆ ಹಿಂದೆ ಬ್ಲಡ್ನ ಈಚೆಗೆ ತೆಗಿತೀವಿ. ಯಾಕಂದ್ರೆ ಆ ಒಂದು ಏನೇ ಒಂದು ವಿಷರಕ ಒಳಕ್ಕೆ ಹೋಗಿ ಆ ಬ್ಲಡ್ ಇಂದ ಬಿಟ್ರೆ ಅದ್ರಲ್ಲಿ ಬಂದ್ಬಿಡುತ್ತೆ ಅನ್ನೋ ಒಂದು ಮೂಢನಂಬಿಕೆ ನಮಗೆ. ಹಿಂಡ್ಬಿಟ್ಟು ಇದು ಮಾಡ್ತೀವಿ ಅಷ್ಟೇ. ಕೇರೇ ಮಾಡಿಲ್ಲ ನೀವು, ಇಂಥದ್ದೆಲ್ಲ ಏನೂ ಅಲ್ಲ ನಿಮಗೆ. ಎಷ್ಟೋ ಜನ ನಮ್ಮ ಸ್ನೇಹಿತರಿಗೆ ಕೂಡ ಇವಾಗೂ ಕೆಲಸ ಮಾಡೋದು ಕೆಲವ್ರಿಗೆ ಸರ್ ಎಲ್ಲ ಬಾಡಿನೂ ಒಂದೇ ಥರ ಇದಾಗುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. ನಮ್ಮಲ್ಲೂ ಎಷ್ಟೋ ಕೆಲವ್ರಿಗೆ ಅದು ಅಲರ್ಜಿ ಥರ ಆಗಿದೆ. ಇತ್ತೀಚೆಗೆ ಒಬ್ಬರು ಗಾಲಲ್ಲಿ ಏನೋ ಒಂದು ಪಾಯ್ಸನ್ನು ಅಂದರೆ ಈ ಹೆಬ್ಬಾವುಗಳು ಅವು ಇರುತ್ತೆ, ಅದು ಸುಟ್ಟಾಕಿರ್ತಾರೆ, ಇಲ್ಲ ಮಣ್ಣಾಗಿರುತ್ತೆ. ಅವಾಗ ತುಳಿದಾಗ ಆ ಮುಳ್ಳೇನೋ ಹತ್ಬಿಟ್ಟು ಮುಳ್ಳು ಸರ್ ಬಾಡಿಯಲ್ಲಿ ಇರುತ್ತಲ್ಲ, ಮುಳ್ಳು ಹತ್ಬಿಟ್ಟು ಅವ್ರಿಗೆ ಕಾಲೇ ತೆಗ್ದಾಕಿದ್ರು ಸರ್. ಅದು ಒಳಕ್ಕೆ ಇವ್ರು ಕೇರ್ ಮಾಡಿಲ್ಲ ಅದನ್ನ, ಅದು ಹಂಗೆ ಒಳಕ್ಕೆ ತಿನ್ಕೊಂಡು ಹೋಗ್ಬಿಟ್ಟು ಹುಳ ಬಿದ್ದು ಕಾಲೇ ತೆಗ್ದಾಕಿದ್ರು. ಅವ್ರ ಜೀವನನೇ ಫೇಲ್ ಆಯ್ತು. ಇವಾಗ ಇನ್ನು ಡ್ಯೂಟಿಗೆ ಹೋಗಕ್ಕಾಗಲ್ಲ. ಹೆಂಗಾಗುತ್ತೆ ಸರ್, ಕಾಲಿಲ್ಲದೆ ಮೇಲೆ ಡ್ಯೂಟಿಗೆ ಹೆಂಗ್ ಹೋಗ್ತಾರೆ? ಸೊ ಆ ಥರದ್ದೆಲ್ಲ ಆಗುತ್ತೆ ಚಾನ್ಸ್ ಇದೆ, ಗ್ಯಾರಂಟಿ ಆಗುತ್ತೆ ಸರ್. TB ಕಾಯಿಲೆ ಹೊರಗೆ ಚಾನ್ಸ್ ಇರುತ್ತೆ. ಸ್ಕಿನ್ ಪ್ರಾಬ್ಲಮ್ ಜಾಸ್ತಿ ಬರುತ್ತೆ, ಹೊಟ್ಟೆ ನೋವು ಬರುತ್ತೆ ಜಾಸ್ತಿ. ಈ ಥರ ಪ್ರಾಬ್ಲಮ್ ಬೇಜಾನ್ ಬರುತ್ತೆ. ಬೇರೆ ವಿಧಿ ಇಲ್ಲ, ಜೀವನ ಮಾಡಲೇಬೇಕಲ್ವಾ. ಅಲ್ಲಮ್ಮ, ನೀವು ಇದನ್ನ ಶುರು ಮಾಡಿದಾಗ ತಮ್ಗೆ 20 ವರ್ಷ ಅಥವಾ 22 ವರ್ಷ, ಅವಾಗ ತಾವು ಯೌವನದಲ್ಲಿದ್ರಿ, ರಸ್ತೆಲಿಗೆಲ್ಲ ಅಲ್ದ್ರೆ ನಿಮ್ಮ ಈ ಸೇಫ್ಟಿ ಯಜಮಾನ್ರಿರಲಿಲ್ಲ. ಸೊ ನಿಮ್ಮ ಸೇಫ್ಟಿ ಎಲ್ಲ ಹೇಗೆ ಸರ್? ಸೇಫ್ಟಿ ಎಲ್ಲ ಅವಾಗ ನಾನು ಏನು ನೋಡಿಲ್ಲ ಸರ್. ಬದುಕಬೇಕು, ದುಡಿಬೇಕು ಅಷ್ಟೇ ನನ್ನ ಮೈಂಡಲ್ಲಿ ಇದ್ದಿದ್ದು ಸರ್. ಹೆಲ್ತ್ ಇದಾಗುತ್ತೆ ಅದಾಗುತ್ತೆ ಅಂತ ಯೋಚನೆ ಇಲ್ಲ ಸರ್. ಬಟ್ ಅದು ಕಾಮನ್ ಸರ್, ರೇಗ್ಸೋದು ಇದು ಮಾಡೋದು. ಎಷ್ಟೋ ಜನ ಕೇಳಿದ್ದಾರೆ, ನೋಡೋಕ್ಕೆ ಹಿಂಗಿದ್ದೀರಾ, ಈ ಕೆಲ್ಸಕ್ಕೆ ಯಾಕೆ ಬಂದ್ರಿ ಅಂತೆಲ್ಲ ಕೇಳೋರು. ಅದೆಲ್ಲ ಏನು ಕೇರ್ ಮಾಡಿಲ್ಲ ಸರ್. ನಾವು ದುಡಿಬೇಕು, ನಮ್ಮ ಜೀವನ ಮಾಡಬೇಕು, ನನ್ನ ಮಕ್ಕಳನ್ನ ಸಾಕಬೇಕು, ಅಷ್ಟೇ ನನ್ನ ಗುರಿ ಇದ್ದಿತ್ತು. ಯಾರೇನಂದ್ರೂ ಕೇರ್ ಮಾಡಿಲ್ಲ ಸರ್. ಆಮೇಲೆ ನೀವು ಶುರು ಮಾಡಿದಾಗ ಈ ರ್ಯಾಕ್ ಪಿಕ್ಕರ್ಸ್ಗೆ ಕಾಂಪಿಟೇಷನ್ ಇತ್ತರ? ಆ ಥರ ಇಲ್ಲ, ಯಾರು ಬೇಗ ಹೋಗ್ತಾರೋ ಅವ್ರಿಗೆ ಸಿಗ್ತಾ ಇತ್ತು. ಅವಾಗ ನಾನು ನೀನು ಅಂತ ಇದು ಮಾಡೋದು. ಬೇರೆ ಏರಿಯಾಗೆ ಹೋದಾಗ ಆ ಥರ ಜಗಳ ಮಾಡೋ ಅಂಥ ಪರಿಸ್ಥಿತಿ ಇಲ್ಲ. ನಾವು ಹೋಗಿ ಬಂದಿದ್ದೀವಿ, ನೀವು ಯಾಕೆ ಹೋಗ್ತೀರಾ ಅನ್ನೋರು, ನಾವು ಹೋಗ್ತಾ ಇದ್ವಲ್ಲ ಅಂತ ಅನ್ನೋರು ಅಷ್ಟೇ. ಯಾರು ಬೇಗ ಹೋಗ್ತಾರೋ ಅವ್ರಿಗೆ ಸಿಗ್ತಾ ಇತ್ತು ಅಷ್ಟೇ. ಈ ರೋಡ್ ನಂದು ನೀನು ತೆಗಿಬೇಡ ಆ ಥರ ಏನಿಲ್ಲ ಸರ್. ಎಷ್ಟು ಒಂದು 10 ಕಿಲೋಮೀಟರ್ ದೂರ ಕೂಡ ನಡ್ಕೊಂಡೆ, ಏನು ಸಿಕ್ಕಿಲ್ಲ ಅಂದರೆ ನಡ್ಕೊಂಡು ಹೋಗ್ತಾ ಇರೋದೆ. ಎಲ್ಲಿ ತೂಕ ಅನಿಸುತ್ತೋ ಅಲ್ಲಿ ಇಕ್ಬಿಟ್ಟು ಎತ್ಕೊಬರೋದು ಅಷ್ಟೇ. ಅದನ್ನ ಮಾಡ್ತಿದ್ರಿ ನೀವು? ಹೌದು ಸರ್. ನಂದೇ ಆದಂಥ ಅಂಗಡಿ ಆದ್ಮೇಲೆ ಕೂಡ ಎಲ್ಲೇ ಕಸ ಬಿದ್ದಿರಲಿ ನಾನು ಎತ್ಕೊಂಡಾಗ ಹಾಕೊಂಡು ಅದನ್ನು ಸಗ್ರಿಗೇಟ್ ಮಾಡ್ತೀನಿ. ವಾವ್, ಓಕೆ. ಈಗ ಇದ್ರಲ್ಲಿ ಯಾವ ಥರ ಕಸ ಇದೆ ಒಂಚೂರು ತೋರಿಸಿ ನೋಡೋಣ. ಇದು ಬಂದು ಪ್ಲಾಸ್ಟಿಕ್, ಅಂದ್ರೆ ಇದು ವ್ಯಾಲ್ಯೂಬಲ್ ಪ್ಲಾಸ್ಟಿಕ್ ಅಲ್ಲ, ಲೋ ವ್ಯಾಲಿ ಪ್ಲಾಸ್ಟಿಕ್. ಅದು ಬೇರೆ ಇದೆಯಾ ಇದರಲ್ಲಿ? ಹೌದು. ಹೆಂಗ್ ಗೊತ್ತಾಯ್ತು ನಿಮಗೆ? ಇದು ಪಟಪಟ ಅಂತ ಇರುತ್ತೆ ನೋಡಿ. ಪ್ಲಾಸ್ಟಿಕ್ ಆದ್ರೆ ಮೆತ್ತಗಿರುತ್ತೆ, ನಾವ್ ಹಿಂಗ್ ಪ್ರೆಸ್ ಮಾಡಿದಾಗ ಶಬ್ದ ಬರಲ್ಲ. ಇದು ಬಂದು ಹಾಲ್ ಕವರ್, ಎಣ್ಣೆ ಕವರ್. ಅದು ಹಾಲ್ ಕವರ್, ಹಾಲ್ ಕವರ್ ಅಲ್ಲೇ ಹೋಗುತ್ತೆ ಸರ್. ಇದೆಲ್ಲ ಹಾಲ್ ಕವರ್. ಇದು ಬಂದ್ಬಿಟ್ಟು ಸೋಪ್ ಕವರ್. ಇದು ರೀಸೈಕ್ಲಿಂಗ್ ಆಗಲ್ಲ ಸರ್. ಇದಾ? ಹೌದು, ಇದು ರೀಸೈಕ್ಲಿಂಗ್ ಆಗಲ್ಲ. ಇದು ಒಳಗಡೆ ಇದೆಯಲ್ಲ ಪೇಪರ್, ಅದು ಮಾತ್ರ ರೀಸೈಕ್ಲಿಂಗ್ ಆಗುತ್ತೆ. ಕರೆಕ್ಟ್, ಅದಕ್ಕೊಂದು ಪೇಪರ್ ಸುತ್ತಿರ್ತಾರೆ. ಇದು ಮಾತ್ರ ರೀಸೈಕ್ಲಿಂಗ್ ಆಗುತ್ತೆ, ಇದಾಗಲ್ಲ ಸರ್. MLP ಅಲ್ಲಿ ಹೋಗುತ್ತೆ, ಮಲ್ಟಿ ಪ್ಲಾಸ್ಟಿಕ್. ಇದು ಬಂದ್ಬಿಟ್ಟು MLP ಹೋಗುತ್ತೆ. ಇದು SM ಅಂತಾರೆ. ಪ್ಲಾಸ್ಟಿಕ್ ಅಲ್ಲಿ ಬೇರೆ ಬೇರೆ ಇದೆ. ಹೌದು ಸರ್. SM ಅಂದ್ರೆ ಇದು ಸಿಂಗಲ್ ಯೂಸ್ ಪ್ಲಾಸ್ಟಿಕ್. ಇದು ಬಂದು LD. ಇದು ವ್ಯಾಲ್ಯೂ ಇದೆ.
ವ್ಯಾಲ್ಯೂ ಇದೆ. ಇದಕ್ಕೆ ವ್ಯಾಲ್ಯೂ. ಸೊ ಇದು 3 ತರ ನೋಡಿ, 1 2 3 ಟೈಪ್ ಪ್ಲಾಸ್ಟಿಕ್ ಇದು. ಕವರಲ್ಲೇ 3 ತರ ಇರುತ್ತೆ ಸರ್. ಇದೊಂದು ಹಾಲ್ ಕವರ್ ಒಂದು 4 ತರ ಆಯ್ತು ಕವರಲ್ಲೇ. ಮತ್ತೆ ಇದು ಕೆಟ್ರಾ ಪ್ಯಾಕೆಟ್. ಇದು ಬಂದು ಕೆಟ್ರಾ ಪ್ಯಾಕೆಟ್. ಇದ್ರ ಒಳಗಡೆ ಕೋಟಿಂಗ್ ಇರುತ್ತೆ. ಇದು ರೀಸೈಕ್ಲಿಂಗ್ ಆಗುತ್ತೆ ಸರ್. ರೀಸೈಕ್ಲಿಂಗ್ ಆಗುತ್ತೆ ಮತ್ತೆ ರಿಯೂಸ್ ಈ ತರ ಬ್ಯಾಗ್ಸ್ ಎಲ್ಲ ಕೂಡ ಮಾಡಬಹುದು. ಇದ್ರಲ್ಲೇ ಹಾಕಿದ್ದಾರೆ ನೋಡಿ ಏನೆಲ್ಲ ಮಾಡಬಹುದು. ಕರೆಕ್ಟ್. ಸೊ ಇದನ್ನ ಕಲೆಕ್ಟ್ ಮಾಡ್ತೀರಿ, ಇದು ನಿಮ್ಗೆ ವ್ಯಾಲ್ಯೂಬಲ್ ಇದೆ. ಓಕೆ. ಮತ್ತೆ ಇದು ಬಂದು ಪೇಪರ್ ಅಂದ್ರೆ ಇದು ರೂಲ್ ಬುಕ್, ಟೆಕ್ಸ್ಟ್ ಬುಕ್, ಇದು ನೋಟ್ ಬುಕ್ಗೆ ವ್ಯಾಲ್ಯೂ ಇದೆ, ಹೈ ವ್ಯಾಲ್ಯೂ ಇದೆ. ಇದರಲ್ಲಿ ಪೇಪರ್ ಐಟಮ್ ಅಲ್ಲಿ 4 ಕ್ವಾಲಿಟಿ ಬರುತ್ತೆ. ಒಂದು ನೈಸ್ ಬರುತ್ತೆ, ಅದು ಬುಕ್ಸ್ ಸ್ಟೋರಿ ಬುಕ್ಸ್ ಅದೆಲ್ಲ ನೈಸ್ ಬರುತ್ತೆ. ಅದನ್ನ ಬಂದು ಮ್ಯಾಕ್ಸಿಮಮ್ ಅಂತ ಹೇಳ್ತೀವಿ. ಇದು ರೂಲ್ ಬುಕ್ ನೋಟ್ ಬುಕ್ ಬಂದ್ಬಿಟ್ಟು ಫಸ್ಟ್ ಕ್ವಾಲಿಟಿ. ಸೆಕೆಂಡ್ ಬಂದ್ಬಿಟ್ಟು ಶೀಟ್ ಸರ್, ವೈಟ್ ಕಲರ್ ಬುಕ್ಸ್ ಬರೆಯೋದ್ರಲ್ಲೇ ವೈಟ್ ಶೀಟ್ ಬರುತ್ತಲ್ಲ, ಓದ ಬುಕ್ಸ್ ಬರುತ್ತೆ. ಅದು ಬಂದು ಸೆಕೆಂಡ್ ಕ್ವಾಲಿಟಿ ಆಗುತ್ತೆ. 3ನೇದು ವೈಟ್ ರಿಕಾರ್ಡ್ ಆಗುತ್ತೆ, 4ನೇದು ಮ್ಯಾಗ್ಝಿನ್ ಆಗುತ್ತೆ, 5ನೇದು ಕಲರ್ ರಿಕಾರ್ಡ್ ಆಗುತ್ತೆ. ಪೇಪರ್ ಐಟಮ್ ಅಲ್ಲಿ 5 ಟೈಪ್ ಇದೆ ಸರ್. ಅದರಲ್ಲೂ ಮೇಲೆ ಬುಕ್ ಮೇಲೆ ಅಟ್ಟೆ ಬರುತ್ತಲ್ಲ, ಅದು BP ಅಂತ ಹೇಳ್ತೀವಿ. ಲಾಸ್ಟ್ಗೆ 6-7 ಕ್ವಾಲಿಟಿ ಬುಕ್ಸ್ ಅಲ್ಲೇ ಇದೆ. ಪೇಪರ್ ಐಟಮ್ ಅಲ್ಲೇ 6-7. ಓಕೆ. ಪ್ಲಾಸ್ಟಿಕ್ ಅಲ್ಲಿ 4-5 ತರ, ಪೇಪರ್ ಅಲ್ಲಿ 5-6 ತರ. ಇದು ಪ್ಲಾಸ್ಟಿಕ್ ಸರ್ ನೋಡಿ. ಇದು ಇವಾಗ ನಾವು ಅದುಮ್ದಾಗ ಶಬ್ದ ಬರಲ್ಲ, ಪ್ಲಾಸ್ಟಿಕ್ ಇದು. ಸೊ ನೀವು ಎತ್ಕೊಳ್ಬೇಕು, ಕಸ ತಗೋಬೇಕಾದ್ರೆ ನೋಡಿ ಹಿಂಗೆ ಅದನ್ನ ಇಚ್ಕಿ ತಗೋತೀರಾ? ಹಂಗಲ್ಲ, ಏನಿಲ್ಲ. ನೋಡಿದ ತಕ್ಷಣ ನಮಗೆ ಗೊತ್ತಾಗುತ್ತೆ ಸರ್. ಗೊತ್ತಾಗುತ್ತೆ, ಅನುಭವ ನೋಡಿದ ತಕ್ಷಣನೇ ಗೊತ್ತಾಗ್ಬಿಡುತ್ತೆ ನಮ್ಗೆ. ಮತ್ತೆ ನಾವು ಫಸ್ಟ್ ವೇಸ್ಟ್ ಸ್ಪೀಕರ್ ಕೆಲಸ ಮಾಡ್ಬೇಕಾರೆ ಬರೀ ವ್ಯಾಲ್ಯೂಬಲ್ ಏನಿದೆಯೋ ಅದನ್ನ ಮಾತ್ರ ತೆಗಿತಾ ಇದ್ವಿ. ಲೋ ವ್ಯಾಲ್ಯೂ ಎಲ್ಲ ನಾವು ಮುಡ್ತಾ ಕೂಡ ಇರ್ಲಿಲ್ಲ. ಹೈ ವ್ಯಾಲ್ಯೂ ಇದು ಹೈ ವ್ಯಾಲ್ಯೂ ಇಲ್ಲ ಸರ್, ಮೀಡಿಯಂ ರೇಟ್ ಇದೆ. ಆದ್ರೂ ಅದಕ್ಕೆ ಹಣ ಸಿಗುತ್ತೆ ಅಂತ ತೆಗಿತಾ ಇದ್ವಿ. ಇವಾಗ ಅದಕ್ಕೆ ಹಣ ಸಿಗಲ್ಲ. ಈ ಶೂಗೆ ಇದ್ರಲ್ಲಿ 2 ಕ್ವಾಲಿಟಿ ಇರುತ್ತೆ ಸರ್. ನಾವ್ ಅವಾಗ ಶೂಗಳು ಚಪ್ಪಲ್ ಮಾತ್ರ ನೋಡ್ತಾ ಇದ್ವಿ. ಹಿಂಗ್ ಮಾಡಿದ್ರೆ ಸ್ಲೋ ಎದ್ದೊಳಿದ್ರೆ ಬಾಟ, ಅದು ರೀಸೈಕ್ಲಿಂಗ್ ಹೋಗುತ್ತೆ. ಹಿಂಗೆ ಸ್ಲೋ ಹಿಂಗೆದ್ರೆ ಅದು ವ್ಯಾಲ್ಯೂ ಇದೆ. ಇದು ಸಡನ್ ಆಗಿ ಎದ್ದಳುತ್ತಲ್ಲ, ರಬ್ಬರ್ ಇದು ಫಾರ್ಮ್, ಅದು ಲೆದರ್. ಆ ಥರ ಚೆಕ್ ಮಾಡಿ ಹಾಕೊಂಡು ಹೋಗ್ತಾ ಇದ್ವಿ. ಓಕೆ. ಸೊ ಈಗ ಇದು ನಿಮ್ಗೆ ಯೂಸ್ ಆಗಲ್ಲ? ಇಲ್ಲ. ಬೈ ಚಾನ್ಸ್ ನೀವೇನಾದ್ರು ಈ ಪ್ರೊಫೆಷನ್ ಈಗ ಎತ್ತೋದಾರೆ ಕಸನ, ಇದು ಎತ್ತಲ್ಲ, ಅದು ಬಾಟಾರ್ ಎತ್ಕೊಂಡು ಹೋಗ್ತಾ ಇದ್ವಿ. ಆಗುತ್ತೆ. ಹೌದು. ಅದಕ್ಕೂ ಡೋರ್ ಟು ಡೋರ್ ಕಲೆಕ್ಷನ್ ಏನ್ ಡಿಫ್ರೆಂಟ್ ಅಂದ್ರೆ, ನಾವ್ ಏನ್ ಹಣ ಬರ್ತಿತ್ತೋ ಅದನ್ನ ಮಾತ್ರ ವೇಸ್ಟ್ ಪಿಕ್ ಮಾಡಿದಾಗ ತಗೊಂತಾ ಇದ್ವಿ. ಡೋರ್ ಟು ಡೋರ್ ಕಲೆಕ್ಷನ್ ಅಲ್ಲಿ ಆಲ್ ರೌಂಡ್ ನಾವು ತಗೊಬಂದು ಅದನ್ನ 0 ವೇಸ್ಟ್ ಮಾಡ್ತಾ ಇದೀವಿ ಇವಾಗ. ಇಷ್ಟೆಲ್ಲ ಹಿಂಗ್ ಗೊತ್ತಾಯ್ತು ನಿಮ್ಗೆ? ನೀವು ಫಸ್ಟ್ ಪ್ರೊಫೆಷನ್ ಬಂದ್ರಲ್ಲ? ಹೌದು ಸರ್. ಸರ್ ಫಸ್ಟ್ ನಾನು ಬಂದಾಗ ನನಗ್ ಗೊತ್ತಿತ್ತು ಬರೀ ಪೆಟ್ ಬಾಟಲ್, ಪ್ಲಾಸ್ಟಿಕ್, ದೊಡ್ಡ ಬಕೆಟ್, ದೊಡ್ಡ ಅಟ್ಟೆ, ಅದನ್ನ ಮಾತ್ರ ಮಾಡ್ತಾ ಗೊತ್ತಾಯ್ತು. ವೆಂಡರ್ಗಳು ಬಂದ್ ಕೇಳ್ತಾರಲ್ಲ, ಇದು ಹೋಗುತ್ತೆ ಅದು ಹೋಗುತ್ತೆ. ಇದು ಕೂಡ ಒಂದು ಕ್ಯಾಟಗರಿ ಪ್ಲಾಸ್ಟಿಕ್ ಚೀಲ. ಹೌದು. ಇದು ಕೂಡ ರಫಿಯಾ ಅಂತ, ಇದಕ್ಕೆ ರಫಿಯಾ ಅಂತಾರೆ. ಇದು ಕೂಡ ಒಂದು ಕ್ಯಾಟಗರಿ. ಈಗ ಹೋಗ್ತಾ ಗೊತ್ತಾಯ್ತು ಇದೆಲ್ಲ ಹೋಗುತ್ತೆ ಅಂತ. ಯಾವ್ದಾವ್ದು ಹೋಗುತ್ತೋ ಅದನ್ನೆಲ್ಲ ನಾವು ತಗೊಳಕ್ಕೆ ಶುರು ಮಾಡಿದ್ವಿ. ಇವಾಗ ಡೋರ್ ಟು ಡೋರ್ ಕಲೆಕ್ಷನ್ ಆದ್ಮೇಲೆ ಪೂರ್ತಿ ಗೊತ್ತಾಯ್ತು ಎಷ್ಟು ಕ್ಯಾಟಗಿರಿ ಬರುತ್ತೆ ಅಂದರೆ. ನಮ್ಗೆ ಗೊತ್ತಿರಲಿಲ್ಲ ಇಷ್ಟು ಕ್ಯಾಟಗಿರಿ ಇರದೆ ಸೇಲ್ ಆಗುತ್ತೆ ಅಂತ, ಮಾರ್ಕೆಟಿಂಗ್ ಇದೆ ಇದಕ್ಕೆ ಅಂತ. ಬಟ್ ವ್ಯಾಲ್ಯೂ ಏನಿದೆ ಅದನ್ನ ಮಾತ್ರ ತೆಗಿತಾ ಇದ್ವಿ. ಇವಾಗ ಡೋರ್ ಟು ಡೋರ್ ಕಲೆಕ್ಷನ್ ಮಾಡಿದ್ಮೇಲೆ ಅದರಲ್ಲಿ 30-35 ಕ್ಯಾಟಗಿರಿ ಮೇಲೆ ನಾವು ಮಾಡ್ತಾ ಇದೀವಿ. ಬಟ್ ಪೂರ್ತಿಯಾಗಿ ನಾವು ಅದರಲ್ಲೂ ಕ್ವಾಲಿಟಿ ಹಿಂಗಡ್ಸಕ್ಕೆ ಹೋದ್ರೆ 70-75 ಕ್ಯಾಟಗಿರಿ ಆಗುತ್ತೆ. ಬಟ್ ಈಗ ಆಲ್ರೆಡಿ ಡ್ರೈ ವೇಸ್ಟ್ ಅಲ್ಲೇ 35 ಮಾಡ್ತಾ ಇದೀವಿ. 35 ಥರ ಮಾಡ್ತಾ ಇದೀವಿ ಸರ್. ಓಕೆ, ನೈಸ್. ಸೊ ಇದೆಲ್ಲ ನಿಮ್ಮ ಥರದವ್ರು ಇವರೆಲ್ಲ? ಹೌದು ಸರ್. ಇಲ್ಲ, ಬನ್ನಿ ಹೋಗೋಣ. ಇಲ್ಲಿ ಅಮ್ಮ ಆರಾಮಾಗಿ ಕ್ಲೀನಾಗಿ ಬಂದು ಎತ್ಬಿಟ್ರಲ್ಲಮ್ಮ. ಯಾವುದೋ ಹೊಸ ವಸ್ತು ಈ ಶೋರೂಮ್ ಹೋಗಿ ಎತ್ಕೊಂಡ್ಬಿಟ್ರೆ ಸರ್ ಅದು ವ್ಯಾಲ್ಯೂ ಇದೆಯಲ್ಲ ಸರ್, ಅದು ಜೀವನ ಕೊಟ್ಟಿದೆ ಸರ್ ನಮಗೆ. ಮುಂದೆ ನೋಡ್ತಾ ಇದೀವಿ. ನಾನು ಕೈ ತೊಳ್ಕೊಳಕ್ಕೆ ಏನಾದ್ರು ಸಿಗುತ್ತೆ ಹುಡುಕ್ತಾ ಇದೀವಿ. ಊಟ ಕೊಟ್ಟಿದೆ ಸರ್ ಅದು ನಮಗೆ. ಅದರಲ್ಲಿ ಏನು ಅಸಹ್ಯ ಇದೆ ಸರ್? ನಿಮ್ಮ ಜೀವನ ಅಲ್ಲಿ ನಡೆಯುತ್ತೆ. ಹೌದು ಸರ್. ಯಾರು ಮೇಡಮ್ ನೋಡ್ತಾರಲ್ಲ? ನಮಸ್ತೆ ಅಮ್ಮ. ಓ ಪೋಸ್ಟ್ನವರು, ಹೇಗಿದ್ದೀರಿ? ಪರಮ್. ಹೌದಮ್ಮ, ನಾನೇಮ್ಮ. ನಮಸ್ತೆ. ನಮಸ್ತೆ. ಈಗ ಏನು ತಮ್ಮ ಹೆಸರು? ಲಲಿತಮ್ಮನವರು. ಈಗ ಸೈಕಲ್ ಇಲ್ಲ? ಪೋಸ್ಟ್ ಆಫೀಸ್ ಅಲ್ಲ, ಮೊದಲು ಸೈಕಲ್ ಬಂದು ಕೊಡೋರು. ಮೊದಲು ಸೈಕಲಲ್ಲಿ ಬಂದು ಕೊಡೋರು. ಈಗ ಏರಿಯಾ ತುಂಬ ದೂರ ಇರುತ್ತಲ್ಲ, ಗಾಡಿಲಿ ಹೋಗ್ತೀವಿ. ನಾವು ಓಪನ್ ಮಾಡಬೇಕು ಪೋಸ್ಟ್ ಆಫೀಸ್. ನೀವು ನೋಡಿದ್ನಲ್ಲ. ಥ್ಯಾಂಕ್ಸ್, ತುಂಬ ಥ್ಯಾಂಕ್ಸ್. ಆಗಲಿ, ಒಳ್ಳೇದಾಗಲಿ.
ಯಾವ ಇವೆಲ್ಲ ಗುಡಿಸ್ಲುಗಳು ಇಷ್ಟೊಂದು ಸರ್ ಎಲ್ಲಾನು ಬೇರೆ ಬೇರೆ ಕೆಲಸ ಮಾಡವ್ರೆ ಸರ್ ಇವರೆಲ್ಲನೂ. ಕಲ್ಕತ್ತಾ, ಡೆಲ್ಲಿ ಎಲ್ಲ ತರ ಮಾಡವ್ರೆ ನೋಡಿ. ಹಾಯ್ಕೊಂಬಂದು ಪ್ಲಾಸ್ಟಿಕ್ ಎಷ್ಟೊಂದು ಹಾಕಿದ್ರಲ್ಲಿ ಬಾಟ್ಲು. ದಿನ ಬೆಳಗ್ಗೆ ಈ ಥರ ಎದ್ದು ರೆಡಿಯಾಗಿ ಬಂದ್ಬಿಡ್ತೀರಿ? ಹೌದು ಸರ್, ಇನ್ನ ಬೇಗ ಬರ್ತೀನಿ, ಇವತ್ತು ಲೇಟ್ ಆಯ್ತು. ಈಗ ಸುಮಾರು 7:30 ಆಯ್ತು. ಎಷ್ಟು ಗಂಟೆಗೆ ಹೋಗ್ತೀರಿ? ಬೆಳಗ್ಗೆ 6-6:30 ಎಲ್ಲ ಗೋಡನ್ ಆಗಿರ್ತೀನಿ. ಯಾಕಂದ್ರೆ ಒಂದೊಂದ್ಸಲ 5 ಗಂಟೆಗೆ ಕೂಡ ಹೋಗ್ತೀವಿ, ಹೇಳಕ್ಕಾಗಲ್ಲ. ಒಂದೊಂದ್ಸಲ ನೈಟ್ ಪೂರ್ತಿ ಕೂಡ ಇಲ್ಲೇ ಇರ್ತೀವಿ. MLP ಗಾಡಿ ಬರುತ್ತೆ ಸಿಮೆಂಟ್ ಫ್ಯಾಕ್ಟ್ರಿಗೆ ಹೋಗೋದಕ್ಕೆ. ಅವರು ಲಾರಿ ನೋ ಎಂಟ್ರಿ ಅಲ್ವಾ ಸರ್, ಬೆಳಗ್ಗೆ ಸಾಯಂಕಾಲ. ಆದ್ರಿಂದ ಅವರು ನೈಟ್ ಬರ್ತಾರೆ, ನೈಟ್ ಲೋಡ್ ಮಾಡಿಸ್ಬಿಟ್ಟು ಬೆಳಗಿನ ಜಾವ ಮನೆಗೆ ಹೋಗ್ತೀನಿ. ಈ ಕಸ ಇದರಲ್ಲೆಲ್ಲ ದುಡ್ಡಿದೆ. ಹೌದು, ಬಟ್ ಆಯ್ಕೊಂಡ್ಬಿಟ್ಟಿರ್ತಾರೆ ಸರ್. ಆಯ್ಬಿಟ್ಟಿರ್ತಾರೆ ಬಿಟ್ಟಿರಲ್ಲ. ಅವರು ವೇಸ್ಟ್ ಪಿಕ್ ಮಾಡೋರು ವ್ಯಾಲ್ಯೂಬಲ್ ಎತ್ಬಿಟ್ಟಿರ್ತಾರೆ. ಲೋ ವ್ಯಾಲ್ಯೂ ಕಡಿಮೆ ರೇಟು 2 ರೂಪಾಯಿ 3 ರೂಪಾಯಿ ಸಿಗೋದನ್ನ ಅವ್ರು ಮುಟ್ಟಲ್ಲ ನೋಡಿ. ಇದೆಲ್ಲ ಮಿಕ್ಸು ಸೈಕಲಲ್ಲಿ ಸ್ಕೂಟಿಯಲ್ಲಿ ತಂದು ಬಿಸಾಕಿ ಹೋಗ್ತಾ ಇರ್ತಾರೆ. ಇವರೆಲ್ಲ ಮಿಕ್ಸ್ ಹಾಕವ್ರು. KR-ಪುರಂ ಇದೆ ಆಕ್ಚುಲಿ. ಹೌದು ಸರ್, IT ಕಾರಿಡಾರ್. ಹೌದು ಸರ್. ಹಳ್ಳಿ ಇದೆ. ಇನ್ನು ಕೇಸ್ ಇದೆ ಸರ್. ಇದು ಕೇಸ್ ಇದೆಯಾ? ಒಬ್ಬರದೇ ಜಮೀನು. ಕೇಸ್ ಇದೆ. ಇಲ್ಲಾಂದ್ರೆ ಈ ಮಟ್ಟಕ್ಕೆ ಬಿಡ್ತಾ ಇರಲಿಲ್ಲ. ಇದು ಅಲ್ಲಿವರೆಗೂ ಐತೆ ಸರ್ ತೋಪು. ಎಷ್ಟೋ ಎಕರೆ ಇದು. ಸೊ ಅದಕ್ಕೆ ನೀವೆಲ್ಲ ಇದ್ದೀರಿ ಇಲ್ಲಿ. ಬಹುಶಃ ಕೇಸ್ ಎಲ್ಲ ಕ್ಲಿಯರ್ ಆದ್ರೆ ನಿಮ್ಮನ್ನ ತೆಗೆಸಾಕ್ತಾರೆ. ಅವಾಗೆಲ್ಲ ಹೋಗ್ತೀರಿ ಸರ್? ಅವಾಗ ಸಿಟಿ ಬಿಟ್ಟು ಸ್ವಲ್ಪ ದೂರ ಹೋಗ್ಬೇಕಾಗತ್ತೆ. ಸೊ ನೀವೆಲ್ಲ ಏನಿದ್ರು ಸಿಟಿ ಆಚೆ ಆಗ್ತಾನೆ ಇರ್ತಾರೆ. ಆಕ್ಚುಲಿ ಇದು ನಮ್ಮ ಮಾಡ್ತಾ ಇರೋದು BBMP ಕೆಲಸ ಅಲ್ವಾ ಸರ್? BBMP ಜಾಗ ಕೊಡಬೇಕಾಗುತ್ತೆ. ಬನ್ನಿ, ನಮ್ಮ ಇಂದುಮತಿ ಅವರ ಸೆಂಟರ್ ಬಂತು ಈಗ, DWC ಸೆಂಟರ್. ಹೌದು ಸರ್. ಇದೇನಾ? ಹೌದು ಸರ್, ಇದೇ ನಿಮ್ಮ ಫ್ಯಾಕ್ಟ್ರಿ? ಹೌದು ಸರ್. ನೈಸ್. ಇಲ್ಲಿಂದ ಹಿಡಿದು ಅಲ್ಲಿವರೆಗೂ ನಮ್ದೆ. ಓಕೆ. ಎಷ್ಟು ಜಾಗ ಇದು? ಸರ್ ಇದು ಒಂದು ಅರ್ಧ ಎಕರೆ ಇದೆ ಸರ್. ಅರ್ಧ ಎಕರೆ? ಹೌದು ಸರ್. ಬಾಡಿಗೆ ತಗೊಂಡಿದ್ದೀರಾ? ಹೌದು ಸರ್. ಎಷ್ಟು ಕೇಳ್ಬೋದಾ? 50,000 ಸರ್ ತಿಂಗಳಿಗೆ? ಹೌದು ಸರ್. ತಿಂಗಳಿಗೆ? ಓ, ಅಂದ್ರೆ ಇದು 2 ಓನರ್ ಜಾಯಿಂಟ್ ಇದ್ದಾರೆ ಸರ್. ಆ ಕಡೆ ಬಂದ್ಬಿಟ್ಟು 32,000, ಈ ಕಡೆ ಬಂದ್ಬಿಟ್ಟು 10,000, ಮತ್ತೆ ಕರೆಂಟ್ ಬಿಲ್ 2,000. ಎಲ್ಲ ಒಂದು 48-50 ಬರುತ್ತೆ. ಓಕೆ. ಖಾಲಿ ಜಾಗಕ್ಕೆ? ಹೌದು. ಇದೆಲ್ಲ ಈ ಶೆಡ್ ಹಾಕೊಂಡ್ರೆ ನೀವೇ? ಸರ್ ಶೆಡ್ ಹಾಕಿರೋದು ನಾವೇನೆ. ಬಟ್ ಓನರ್ ನಾವು ಶೀಟಲ್ಲಿ ಮಾಡೋಣ ಅಂದರೆ ಶೀಟಲ್ಲಿ ಮಾಡೋಷ್ಟು ಕೆಪಾಸಿಟಿ ನನಗೂ ಇಲ್ಲ. ಬಟ್ ಅವರು ನಾವು ಯಾವಾಗ ಖಾಲಿ ಮಾಡಿ ಅಂತ ಹೇಳ್ತೀವೋ ಅವಾಗ ಖಾಲಿ ಮಾಡಬೇಕು ಅಂತಂದರು. ಅದರಿಂದ ನಾವು ಸಿಂಪಲ್ ಆಗಿ ಮರದಲ್ಲೇ ಹಾಕೊಂಡು ಟಾರ್ಪಲ್ ಹಾಕೊಂಡಿದ್ವಿ. ಸೊ ಇದೇನಿದು ಡ್ರೈ ವೇಸ್ಟ್ ಕಲೆಕ್ಷನ್ ಸೆಂಟರ್? ಸರ್ ಇದು ಆಕ್ಚುಲಿ ಇದು ಲೇಬರ್ ಇರೋಕ್ಕೆ ಮಾಡಿರೋದು. ಅವಲ್ಲ? ಇದು ನಮ್ದು ಸ್ಕೂಲ್ ಮಕ್ಕಳದು. ನಮ್ಮ ಹಸಿರುದಳ ಬೋರ್ಡು. ಸ್ಕೂಲ್ ಇಲ್ಲೇ ಬಂದು ಮಕ್ಕಳು ಓದ್ಕೊಂತವೆ. ಅಟ್ಲೀಸ್ಟ್ ಅಕ್ಷರಗಳಾದರೂ ಕಲಿಬೇಕು ನಮ್ಮ ಮಕ್ಕಳು ಅಂತ ಹೇಳ್ಬಿಟ್ಟು ಮಾಡಿದ್ದು ಉದ್ದೇಶ ಅದು. ಇವಾಗ ಇಲ್ಲಿ ಬಂದು ಓದ್ಕೊಂತಾರೆ. ಇದರಲ್ಲಿ ಕ್ಲಾತ್ ಹಾಕಿರ್ತೀವಿ, ಬರೀ ಬಟ್ಟೆ ಮಾತ್ರ ಅಲ್ಲೇ ಸಗ್ರಿಗೇಟ್ ಮಾಡಿ ಬಟ್ಟೆ ತಂದು ಇಲ್ಲಿ ಹಾಕ್ತೀವಿ. ಆಮೇಲೆ ಇಲ್ಲಿಂದ ಪ್ಯಾಕ್ ಮಾಡ್ತೀವಿ. ಅಲ್ಲಲ್ಲ, ಈಗ ಒಟ್ಟು ಈಗ ಕಸದ ಗಾಡಿ ಹಸಿ ಕಸ ಒಣ ಕಸ ಅಂತ ಮನೆ ಮುಂದೆ ಹೋಗುತ್ತೆ. ಹೌದು ಸರ್. ಹಸಿ ಕಸ ನಿಮ್ಮ ಹತ್ರ ಬರಲ್ಲ? ಬರಲ್ಲ ಸರ್. ಒಣ ಕಸ ಬರುತ್ತೆ? ಒಣ ಕಸ ಬರುತ್ತೆ. ಇಲ್ಲಿಗೆ ಬಂದ್ಮೇಲೆ ಏನಾಗುತ್ತೆ ಹೇಳಿ? ಇಲ್ಲಿ ಈಗ ಟಾಟಾ ಎಸಿಲ್ ಕಲೆಕ್ಟ್ ಮಾಡ್ತಾರೆ? ಹೌದು ಸರ್. ಕಲೆಕ್ಟ್ ಮಾಡಿ ತಗೊಂಬಂದು ಇಲ್ಲಿ ಅನ್ಲೋಡ್ ಮಾಡ್ತೀವಿ. ಬನ್ನಿ ನೋಡೋಣ. ಸೊ ಈಗ ಒಣ ಕಸ ಈಗ ನಿಮ್ಮ ಒಳಗಡೆ ಬರುತ್ತೆ? ನಾವು ಈಗ ನಾವು ಮನೆ ಮುಂದೆ ಹಾಕ್ತೀವಿ ಅಂತ ಇಟ್ಕೊಳ್ಳಿ, ಇಲ್ಲ ಅದು ಇಲ್ಲಿಗೆ ಬರುತ್ತೆ? ಹೌದು ಸರ್. ನೋಡಿ ಸರ್, ಈ ತರ ಬರುತ್ತೆ. ಸೊ ಇದೇ ಒಣ ಕಸ? ಒಣ ಕಸ ಅಂದ್ರೆ ಇನ್ನು ಸೆಗ್ರಿಗೇಟ್ ಆಗದೇ ಒಣ ಕಸ? ಹೌದು ಸರ್. ಫುಲ್ ಲಾಟು? ಗಾಡಿ ವೆಹಿಕಲ್ ಬರುತ್ತೆ, ಅನ್ಲೋಡ್ ಆಗುತ್ತೆ. ಅನ್ಲೋಡ್ ಆದ್ಮೇಲೆ ಈ ತರ ಮಾಡ್ತಾರೆ. ಪೇಪರ್ ಐಟಮ್ ಬೇರೆ ಅವರೆಲ್ಲ ಎತ್ತು ಪ್ಯಾಕ್ ಮಾಡಿ ಲೋಡ್ ಮಾಡ್ತಾರೆ. ಈ ತರ ಐಟಮ್ ಪೆಪ್ಸಿ ಸಪರೇಟ್ ಮಾಡ್ತಾರೆ, ಪೆಟ್ ಬಾಟಲ್ ಸಪರೇಟ್ ಮಾಡ್ತಾರೆ, ಬಾಟಲ್ ಸಪರೇಟ್ ಮಾಡ್ತಾರೆ, ಕೋಕೋನಟ್ ಶೆಲ್ ಸಪರೇಟ್ ಮಾಡ್ತಾರೆ, ತೆಂಗಿನ ಚಿಪ್ಪು, ಟರ್ಮಾಕೋಲ್ ಸಪರೇಟ್ ಮಾಡ್ತಾರೆ. ಇದ್ರಲ್ಲೇ ವೈಟ್ ಪೇಪರ್, ಇದ್ರಲ್ಲೇ 3-4 ಕ್ವಾಲಿಟಿ ಮಾಡ್ತಾರೆ. ಮತ್ತೆ ನ್ಯೂಸ್ ಪೇಪರ್ ಬೇರೆ, ವೈಟ್ ಪೇಪರ್ ಬೇರೆ, ಆತರ ಇದ್ರಲ್ಲೂ ಪೇಪರ್ ಐಟಮ್ ಅಲ್ಲಿ ಮತ್ತೆ ಸಪರೇಟ್ ಮಾಡ್ತಾರೆ ಸರ್. ಇದು ಕವರ್ಸ್ SM, ಇದು SM ಸಪರೇಟ್ ಮಾಡ್ತಾರೆ. ಕಲರ್ ರಿಕಾರ್ಡ್ ಅದೇ ನಾನು ಹೇಳಿದ್ನಲ್ಲ ಸರ್, 5ನೇ ಕ್ವಾಲಿಟಿ 6ನೇ ಕ್ವಾಲಿಟಿ ಇದು ಕಲರ್ ರಿಕಾರ್ಡ್ ಪೇಪರ್ ಇವೆಲ್ಲ. ಮತ್ತೆ ಇದು ಪೆಟ್ ಬಾಟಲ್ ಪ್ಯಾಕ್ ಮಾಡಿರ್ತಾರೆ. ಇದು ಪ್ಲಾಸ್ಟಿಕ್, ಅದೇ ಅಲ್ಲ ಸರ್, ಪ್ಲಾಸ್ಟಿಕ್ ಕವರ್ LD, ನಿಮಗೆ ಅಲ್ಲಿ ತೋರಿಸಿದ್ನಲ್ಲ LD ಅಂತ, ಅದು. ಈ ತರ ಇಷ್ಟು ಕ್ಯಾಟಗರಿ ಮಾಡ್ಕೊಂಡ್ ಬರ್ತಾರೆ. ಇದರಲ್ಲಿ ಅದು ಈ ಬಂತಲ್ಲ, ಇದರಲ್ಲಿ ಸೆಪರೇಟ್ ಮಾಡೋದು? ಹೌದು ಸರ್. ಇದೊಂದು ಕ್ಯಾಟಗರಿ ಆಗುತ್ತೆ, ಇದೊಂದು ಕ್ಯಾಟಗರಿ ಆಗುತ್ತೆ. ಇದು ನ್ಯಾಷನಲ್ ಅಂತಾರೆ, ನ್ಯಾಷನಲ್ PP ಅಂತಾರೆ, ಅದು ಬೇರೆ. ಆಯಿಲ್ ಕವರ್ ಬೇರೆ,
ಮತ್ತೆ ಪ್ಲಾಸ್ಟಿಕ್ ಬೇರೆ, ಪೇಂಟ್ ಡಬ್ಬಗಳು, ಅದೆಲ್ಲ ಇದು ಪ್ಲಾಸ್ಟಿಕ್ ಅಲ್ಲಿ ಹೋಗುತ್ತೆ, ಇದು ನ್ಯಾಷನಲ್ PPE ಅಲ್ಲಿ ಹೋಗುತ್ತೆ ಸರ್. ಪ್ಲಾಸ್ಟಿಕ್ ಅಲ್ಲೇ 3-4 ಕ್ವಾಲಿಟಿ ಐತೆ. ಮತ್ತೆ ಹಾಲ್ ಕವರ್ ಸಪ್ರೇಟ್, ಎಣ್ಣೆ ಕವರ್ ಸಪ್ರೇಟ್. ನಿಮ್ಗೆ ಅದೆಲ್ಲ ಅಲ್ಲಿ ತೋರಿಸ್ತೀನಿ, ಅಲ್ಲಾಗುತ್ತೆ ಅದೆಲ್ಲ. ಬಟ್ ಇದು ಲಾಟ್ ಇದು. ಹೌದು ಸರ್, ಮನೆಗಳಿಂದ ಕಲೆಕ್ಟ್ ಮಾಡೋ ಲಾಟ್ ಮಿಕ್ಸ್ ಬರೋದು ಹಿಂಗಿರುತ್ತೆ. ನೈಸ್. ಸೊ ಈಗ ತಂದು ಸುರಿದಿದ್ದಾರೆ ಇಲ್ಲಿ. ಸುರಿದಿದ್ದಾರೆ. ಓಕೆ, ಇದನ್ನ ಸಪ್ರೇಟ್ ಮಾಡಿದ್ದಾರೆ. ಇದೆಲ್ಲ ಆಲ್ರೆಡಿ ಸೆಗ್ರಿಗೇಷನ್ ಆಗಿ ರೆಡಿ ಇರೋ ಮಾಲು ಲೋಡ್ ಹೋಗುತ್ತೆ. ಇದು ಹೌದು. ಸೊ ಟಾಟಾ ಎಸಿ ಇಲ್ಲಿ ತಂದು ಹಾಕಿದ್ರು ಸೆಗ್ರಿಗೇಟ್ ಆಯ್ತು. ಇದು ಕಾಟನ್ ಬಾಕ್ಸ್ ಮತ್ತೆ ಅದು ಈಚೆಗೆ ಬರದೇ ಇರೋದಕ್ಕೆ ಪೆಟ್ ಬಾಟಲ್ ಬ್ಯಾಕ್ ಸೈಡ್ ಹಾಕ್ತಾರೆ, ಮೇಲ್ಗಡೆ ಪೆಟ್ ಬಾಟಲ್ ಮೂಟೆಗಳು ಹಾಕ್ತಾರೆ. ಅದು ಸಪ್ರೇಟ್ ಇಲ್ಲೇ ತೂಕ ಹಾಕ್ತೀವಿ, ನಾವು ಬರ್ಕೊಂತೀವಿ ಎಷ್ಟೆಷ್ಟು kg ಬಂತು ಅಂತ. ಇದು ಅಲ್ಲಿಗೆ ಹೋಗುತ್ತೆ. ಇದು ಹೋಗ್ತಾ ಇದೆ. ಎಲ್ಲಿಗೆ ಹೋಗ್ತಾ ಇದೆ ಸರ್? ವೆಂಡರ್ಗೆ ಹೋಗುತ್ತೆ. ಯಾರು ಇದು GK ಎಂಟರ್ಪ್ರೈಸಸ್ಗೆ ಹೋಗುತ್ತೆ. ಸೊ ಅವ್ರೇನ್ ಮಾಡ್ತಾರೆ ಸರ್? ಅವರು ಏನ್ ಮಾಡ್ತಾರೆ ಅಂದ್ರೆ ದೊಡ್ಡ ಕಂಪ್ನಿಗೆ ಮಿಲ್ಗೆ ಕಳಿಸ್ತಾರೆ. ಇವಾಗ ಡೈರೆಕ್ಟ್ ನಾವು ಮಿಲ್ಗೆ ಕಳಿಸ್ಬೋದು ಸರ್, ಟನ್ನೇಜ್ ಬೇಕು, ಅವ್ರು ಬೇಲ್ ಮಾಡಿ ಕಳಿಸ್ಕೊಡ್ತಾರೆ. ನಮ್ಮ ಹತ್ರ ಬೇಲಿಂಗ್ ಮಿಷಿನ್ ಇಲ್ಲದೆ ಇರೋದ್ರಿಂದ ಅವ್ರು ಬೇಲ್ ಮಾಡಿ ಡೈರೆಕ್ಟ್ ಮಿಲ್ಗೆ ಕಳಿಸ್ತಾರೆ. ನಮಗೆ ಹಸುರದೆಲ್ಲ 150 ವಾಟ್ಗೆ ಬೇಲಿಂಗ್ ಕೊಟ್ಟಿದೆ ಸರ್. ಅಲ್ಲಿ ಬೇಲ್ ಮಾಡಿದಾಗ ನಾವು ಡೈರೆಕ್ಟ್ ಮಿಲ್ಗೆ ಕಳಿಸ್ತೀವಿ. ಯಾವ ಮಿಲ್ ಅದು ಸರ್? ಹೊಸೂರಲ್ಲಿ ಒಂದು ಮಿಲ್ ಇದೆ. ಏನ್ ಮಿಲ್? ಪ್ಲಾಸ್ಟಿಕ್ ಮಿಲ್ ಅಲ್ಲ ಸರ್, ಪೇಪರ್ ಮಿಲ್. ಪೆಟ್ ಬಾಟಲ್ ಏನ್ ಮಾಡ್ತಾರೆ ಅಂದ್ರೆ, ಪೆಟ್ ಬಾಟಲ್ ಮತ್ತೆ ಅವರು ತಗೊಂಡೋಗಿ ಅದರಲ್ಲಿ ಆ ಲೇಬಲ್ ಕಿತ್ತಾಕ್ತಾರೆ, ಕ್ಯಾಪ್ ಇದ್ ಮಾಡ್ತಾರೆ, ಕ್ಯಾಪ್ ರಿಂಗ್ ಕಟ್ ಮಾಡ್ತಾರೆ, ಅದೆಲ್ಲ ಮಾಡಿ ಮತ್ತೆ ಅದನ್ನ ಬೇಲ್ ಮಾಡಿ ಅದು ಅವರು ಬೇರೆ ಕಡೆ ಕಳಿಸ್ತಾರೆ. ಪ್ರೆಸ್ ಮಾಡ್ತಾರೆ. ಹೌದು ಸರ್, ಟೈಟ್ ಮಾಡ್ತಾರೆ. ಹೌದು, ಟೈಟ್ ಮಾಡಿ ಬೇಲಿಂಗ್ ಮಾಡಿ ಅದನ್ನ ಕಳಿಸ್ಕೊಡ್ತಾರೆ. ಅದು ಆದ್ಮೇಲೆ ಬೇರೆ ಕಡೆ ಹೋಗಿ ಅದು ಚಿಪ್ಸ್ ತರ ಮಾಡಿ ರೀಸೈಕ್ಲಿಂಗ್ ಮಾಡ್ತಾರೆ. ಪುಡಿ ಮಾಡ್ಬಿಡ್ತಾರೆ. ಪುಡಿ ಮಾಡಲ್ಲ ಸರ್, ಕಟ್ ಮಾಡುತ್ತೆ. ಚಿಪ್ಸ್ ತರ ಮಾಡಿ ಅದನ್ನ ಮತ್ತೆ ರೀಸೈಕ್ಲಿಂಗ್ ಮಾಡ್ತಾರೆ. ಅದನ್ನ ಹೊಸ ಪ್ಲಾಸ್ಟಿಕ್ ಮಾಡಕ್ ಬಳಸ್ತಾರೆ. ನಮ್ಮ HDL ಕೂಡ ಮಾಡ್ತಾರೆ ಸರ್. ಅದು ಪೆಟ್ ಬಾಟಲ್ ಅಲ್ಲಿ ಬಟನ್ಸ್, ಶರ್ಟ್ ಬಟನ್ ರೀಸೈಕ್ಲಿಂಗ್ ಮಾಡ್ತಾರೆ, ಬಟನ್ ರೆಡಿ ಮಾಡ್ತಾರೆ. ಆ ತರ ಎಲ್ಲ HDL ಕೂಡ ಮಾಡ್ತಾ ಇದ್ದಾರೆ. ಓಕೆ. ಸೊ ಈಗ ಇದು ಪೇಪರ್ ಮಿಲ್ಗೆ ರಟ್ ಬಾಕ್ಸ್ ಮತ್ತು ಪೇಪರ್ಗಳು ಹೋಗ್ತಾ ಇದೆ, ಪ್ಲಾಸ್ಟಿಕ್ ಇದಕ್ಕೆ ಪ್ಲಾಸ್ಟಿಕ್ ಹೋಗ್ತಾ ಇದೆ. ಹೌದು ಸರ್. ಸೊ ಈ ತರ ದೊಡ್ಡ ದೊಡ್ಡ ಕಂಪನಿ ತುಂಬ್ಕೊಂಡು ಹೋಗ್ತಾರೆ. ಇವಾಗ ಹೋಲ್ಸೇಲ್ ವೆಂಡರ್ಗೆ ನಾವು ಕೊಡ್ತಾ ಇದೀವಿ. ಹೋಲ್ಸೇಲ್ ವೆಂಡರ್ ಇಂದ ಕಂಪನಿಗೆ ಹೋಗುತ್ತೆ, ಕಂಪನಿಯಿಂದ ರೀಸೈಕ್ಲಿಂಗ್ ಹೋಗುತ್ತೆ. ಸೊ ನೀವು ಇದು ಸೇಲ್ ಮಾಡ್ತಿರೋದು ಆಕ್ಚುಲಿ? ಹೌದು ಸರ್. ಓಕೆ, ನೈಸ್. ಸೊ ಇದೇ ನಿಮ್ಮ BBMP ಕೊಟ್ಟಿರೋದು. BBMP ಒಂದು ಗಾಡಿ 23,000 ಕೊಡುತ್ತೆ, ಪ್ಲಸ್ ಇದು ನೀವು ಮಾರ್ಕೊಳ್ಳಿ ಅನ್ನತ್ತೆ. ಹೌದು ಸರ್. ಮತ್ತೆ ಇದಕ್ಕೆ ಬಂದು ವ್ಯಾಲ್ಯೂ ಇಲ್ಲ, ಈ ಒಟ್ಟು ಇಲ್ಲ ರಾಶಿಗೆ. ಹೌದು ಸರ್, ವ್ಯಾಲ್ಯೂ ಇಲ್ಲ. ಬಟ್ ಫಸ್ಟ್ ನಮಗೆ 2 ವರ್ಷಕ್ಕೆ ಮುಂಚೆ ವ್ಯಾಲ್ಯೂ ಇತ್ತು. ಅಂದ್ರೆ 3 ರೂಪೀಸ್ ಸಿಮೆಂಟ್ ಫ್ಯಾಕ್ಟ್ರಿ ಕಡೆಯಿಂದ ನಮಗೆ ಬರ್ತಿತ್ತು. ಅವಾಗ ನಮಗೆ ಅನುಕೂಲ ಆಗ್ತಾ ಇತ್ತು, ಸ್ಟಾಫ್ಗೆ ಪೇಮೆಂಟ್ ಕೊಡೋದಕ್ಕಾಗ್ಲಿ, ಎಲ್ಲದಕ್ಕೂ ಕರೆಕ್ಟ್ ಟೈಮ್ಗೆ ಪೇಮೆಂಟ್ ಕೊಡೋದಕ್ಕೆ ಎಲ್ಲ ಆಗ್ತಾ ಇತ್ತು. ಇವಾಗ ಇದಕ್ಕೆ ನಾವು 3 ರೂಪಾಯಿ ಖರ್ಚು ಮಾಡಿ ಕಳಿಸ್ಬೇಕು. ಯಾಕೆ ಹಂಗಾಯ್ತು? ಯಾಕೆ ಅಂದ್ರೆ ಅದು PO ಮುಗೀತು, ಆರ್ಡರ್ ಮುಗೀತು, ITCನೇ ತಗೊಂತ ಇತ್ತು. ಫಸ್ಟ್ ನಮ್ಮ ಹಸುರದೆಲ್ಲ ತಗೊಂಡು ಬೋರ್ಡ್ ಮಾಡುತ್ತೆ, 3 ರೂಪಾಯಿ kgಗೆ ಕೊಟ್ಟು ಫಸ್ಟ್ 6 ರೂಪಾಯಿ ವ್ಯಾಲ್ಯೂ ಇತ್ತು ಸರ್ ಸ್ಟಾರ್ಟಿಂಗ್. ಆಮೇಲೆ 3 ರೂಪಾಯಿ ಆಯ್ತು. ಬೋರ್ಡ್ ಮಾಡ್ತಾರೆ, ಬಟ್ ಬೋರ್ಡ್ಗೆ ವ್ಯಾಲ್ಯೂ ಇಲ್ಲ. ಇವಾಗ ನಾವೇನಾದ್ರೂ ಇದರಲ್ಲಿ ರೀಸೈಕ್ಲಿಂಗ್ ಮಾಡ್ತೀವಿ ಅಂದ್ರೆ ಅದಕ್ಕೆ ಮಾರ್ಕೆಟಿಂಗ್ ಇರಬೇಕು, ವ್ಯಾಲ್ಯೂ ಇದ್ರೆ ಮಾತ್ರ ಅದು ಮೂವಿಂಗ್ ಚೆನ್ನಾಗಿರುತ್ತೆ. ಇವಾಗ ಕ್ವಾಂಟಿಟಿ ಜಾಸ್ತಿ, MLP ಕ್ವಾಂಟಿಟಿ ಜಾಸ್ತಿ ಬರ್ತಾ ಇದೆ. MLP ಮೀನ್ಸ್ ಮಲ್ಟಿವೇಲ್ ಪ್ಲಾಸ್ಟಿಕ್, ಮಲ್ಟಿ ಯೂಸ್ ಪ್ಲಾಸ್ಟಿಕ್. ಹೌದು ಸರ್. ತೋರಿಸಿ 4 ಪೀಸ್ ಇವೆ. ಇದು ಕೋಟಿಂಗ್ ಬರುತ್ತೆ, ಸಿಲ್ವರ್ ಕೋಟಿಂಗ್ ಬರುತ್ತೆ, ಮಲ್ಟಿ ಎಲ್ ಪ್ಲಾಸ್ಟಿಕ್ ಅಂತ ಬರುತ್ತೆ. ಇದು ಬಂದು ಇದಕ್ಕೆ ವ್ಯಾಲ್ಯೂ ಇಲ್ಲ. ಇದಕ್ಕೆ ಬೋರ್ಡ್ ಮಾಡಿದ್ರೆ ಆ ಬೋರ್ಡ್ ಸೇಲ್ ಆಗ್ಬೇಕಲ್ವಾ, ಅದಕ್ಕೆ ಪ್ಲಾಸ್ಟಿಕ್ ಬೋರ್ಡ್ ಸರ್. ಇವಾಗ ಪಾರ್ಕ್ ಅಲ್ಲೆಲ್ಲ ಚೇರ್ಗಳು ಹಾಕಿರ್ತಾರೆ ಕುತ್ಕೊಳ್ಳಕ್ಕೆ, ಅದಕ್ಕೆ ಶೀಟ್ MLP ಮಾಡಿ ಪಿಟ್ ಮಾಡಿರ್ತಾರೆ, ಸ್ಕ್ರೂಗಳು ಹಾಕಿರ್ತಾರೆ. ಅದು ಗಟ್ಟಿ ಇರುತ್ತೆ, ಕುತ್ಕೊಂಡ್ರು ಏನಾಗಲ್ಲ. ಮತ್ತೆ ಚೇರ್ಸು, ಮತ್ತೆ ಮೊನ್ನೆ ಒಂದು ಸಂಕ್ರಾಂತಿಗೆ ಕೆಲವೊಂದು ಆಫೀಸರ್ಗೆ ನಾವು ಗಿಫ್ಟ್ ಕೊಟ್ವಿ. ಅದರಲ್ಲಿ ಎಕ್ಸಾಮ್ ಪ್ಯಾಡ್ ತರ ಪ್ಯಾಡ್, ಮೊಬೈಲ್ ಇಕ್ಕಣಕ್ಕೆ ಸ್ಟ್ಯಾಂಡ್. ಇವಾಗ ನಮ್ಮ ಮನೆಗೆ ನೋಡಿದ್ವಿ, ಫೋಟೋ ಇಕ್ಕಿದ್ದೆ ನಾನು, ಒಂದು ಸ್ಟ್ಯಾಂಡು MLP ಮಾಡಿರೋದೆ. ಮತ್ತು ಒಂದು ಫ್ಲವರ್ ಹಾಕಿ ಇದ್ರಕ್ಕೆ, ಅದು MLP ಇದ್ರಲ್ಲಿ ಮಾಡಿರೋದೆ. ಆ ಥರ ಮಾಡಿದಾಗ ಅದು ಸೇಲ್ ಆದರೆ ಅದಕ್ಕೆ ವ್ಯಾಲ್ಯೂ ಇತ್ತಂದರೆ ಎಷ್ಟು ಕ್ವಾಂಟಿಟಿ ಬಂದರೂ ನಾವು ಅದನ್ನು ರೀಸೈಕ್ಲಿಂಗ್ ಮಾಡ್ಬೋದು. ಅದಕ್ಕೆ ವ್ಯಾಲ್ಯೂವೇ ಇಲ್ಲ ಅಂದರೆ ನಮ್ಮ ಇಂಡಿಯಾದಲ್ಲಿ ಬಂದ್ಬಿಟ್ಟು ಕ್ವಾಂಟಿಟಿ ಜಾಸ್ತಿ ಇದೆ ಪ್ಲಾಸ್ಟಿಕ್ಕು, MLP ಮಲ್ಟಿ ಯೂಸ್ ಪ್ಲಾಸ್ಟಿಕ್. ಹೌದು ಸರ್.
ಕ್ವಾಂಟಿಟಿ ಜಾಸ್ತಿ ಇರ್ಬೇಕಾದ್ರೆ ಅದಕ್ಕೆ ವ್ಯಾಲ್ಯೂ ಇಲ್ಲ. ಇವಾಗ ಡಿಮ್ಯಾಂಡ್ ಕಮ್ಮಿ ಇದೆ, ಸಿಕ್ಕೋದು ಜಾಸ್ತಿ ಇದೆ, ಅದಕ್ಕೆ ರೇಟ್ ಇಲ್ಲ. ರೇಟ್ ಇಲ್ಲ. ಇವಾಗ ಹೋಗಿಲ್ಲ ಅಂದ್ಮೇಲೆ ನಾನು ಲ್ಯಾಂಡ್ ಫಿಲ್ಗೆ ಕಳಿಸೋದೇ ಇಲ್ಲ ಲ್ಯಾಂಡ್ ಫಿಲ್ಗೆ ಅಂತ. ಎಷ್ಟೇ ಆದ್ರೂ ನಾನು ಇಲ್ಲೇ ಲಾಟ್ ಮಾಡ್ತೀನಿ ಅಂತ ಲಾಟ್ ಮಾಡಿದ್ದೆ. ಲಾಸ್ಟ್ ಮಂತ್ 200 ಟನ್ ಸಿಮೆಂಟ್ ಫ್ಯಾಕ್ಟ್ರಿ ಕಳಿಸಿದೆ. ತಗೊಂಡ್ರು. ಲ್ಯಾಂಡ್ ಫಿಲ್ ಮಾತ್ರ ನಾನು ಕಳಿಸಿಲ್ಲ ಸರ್. ಸೊ ಇದು ವ್ಯಾಪಾರ ಆಗಿಲ್ಲ ಏನಾಗುತ್ತೆ, ಬಹುತೇಕರು ಲ್ಯಾಂಡ್ ಫಿಲ್ ಆಗ್ತಾರೆ. ಲ್ಯಾಂಡ್ ಫಿಲ್ ಅಂದ್ರೆ ತಗೊಂಡೋಗಿ ಒಂದ್ ಕಡೆ ಊರಾಚೆ ಸುಮ್ತಾರಲ್ಲ. ಹೌದು ಸರ್, ಅಂತ ಕಡೆ. ಮತ್ತೆ ಇದು ಕರ್ಗೋದು ಯಾವಾಗ? ನಮ್ಗೆ BBMP ಏನಕ್ಕೆ ಕೊಟ್ಟಿದೆ, ಡ್ರೈವೇಜ್ ಸಪರೇಟ್ ಆಗಿ ನಮ್ ಕಾಂಟ್ರಾಕ್ಟ್ ಏನಕ್ಕೆ ಕೊಟ್ಟಿದೆ, ವೇಸ್ಟ್ ಪಿಕರ್ಗೆ ಅಂತ ಏನಕ್ಕೆ ಕೊಟ್ಟಿದ್ದಾರೆ. ವೇಸ್ಟ್ ಪಿಕರ್ ಅಂದ್ರೆ ಅವ್ರಿಗೆ ಎಲ್ಲಾ ರೀತಿ ಸಗ್ರಿಗೇಟ್ ಮಾಡೋದಕ್ಕೆ ಗೊತ್ತಿದೆ, ಅವ್ರು ಎಲ್ಲಾ ಕ್ಯಾಟಗಿರಿ ಮಾಡ್ತಾರೆ ಅನ್ನೋ ಒಂದು ಕಾರಣದಿಂದ ವೇಸ್ಟ್ ಪಿಕರ್ ನಾಲೆಡ್ಜ್ ಇರುತ್ತೆ. ಬಟ್ ನಾವು ಲ್ಯಾಂಡ್ ಫಿಲ್ಗೆ ಕಳಿಸಿದ್ರೆ ಮಾಡಿ ಪ್ರಯೋಜನ ಏನು? ನಾವ್ ಇಷ್ಟು ದುಡ್ಡು ಖರ್ಚು ಮಾಡಿ ವೆಹಿಕಲ್ ಹಾಕಿ ಕಲೆಕ್ಷನ್ ಮಾಡ್ಕೊಂಬಂದು ಸಗ್ರಿಗೇಟ್ ಮಾಡಿ ನಾವು ಲ್ಯಾಂಡ್ ಫಿಲ್ಗೆ ಎನ್ವೈರ್ಮೆಂಟ್ಗೆ ಗೋಸ್ಕರ ನಾವು ಕೆಲಸ ಮಾಡಿ ನಾವೇ ಎನ್ವೈರ್ಮೆಂಟ್ನ ಹೆಂಗ್ ಹಾಳು ಮಾಡೋದು? ಅದಕ್ಕೋಸ್ಕರ ನಾನು ಕಳಿಸಲ್ಲ ಅಂದ್ಬಿಟ್ಟು ಸಿಮೆಂಟ್ ಫ್ಯಾಕ್ಟ್ರಿಗೆ ಕಳಿಸ್ತೀನಿ. ದುಡಿಮೆಯ ನಂಬಿ ಬದುಕು, ಅದರಲ್ಲೇ ದೇವರ ಹುಡುಕು. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.